ಎಲ್ರಿಗೂ ನಮಸ್ಕಾರ. ಸಮುದ್ರ ಸಂಚಾರ ಮಿನಿ ಲಾಗ್ಸ್ಗೆ ಸ್ವಾಗತ. ಡೇ 5 ಮರ್ಚೆಂಟ್ ನೇವಿ ಜಾಬ್ನ ಅಡ್ವಾಂಟೇಜಸ್ ಏನೇನಂತ ನೋಡೋಣ. ಮೊದಲಾಗಿ ಗುಡ್ ಸ್ಯಾಲರಿ, ಸಣ್ಣ ಏಜ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಅರ್ನ್ ಮಾಡೋಕೆ. ಮತ್ತೆ ಸ್ಯಾಲರಿ ಏನ್ ಸಿಗುತ್ತೆ ನೋಡಿ, ಅದು ಟ್ಯಾಕ್ಸ್ ಫ್ರೀ ಇರುತ್ತೆ. ಮೂರನೇದಾಗಿ ಬೇರೆ ಬೇರೆ ದೇಶನ ಸುತ್ತಾಡಬಹುದು, ಆದ್ರೆ ಎಲ್ಲ ಅಲ್ಲೇ ಪೋರ್ಟ್ಸ್ ಹತ್ರನೇ. ನಾಲ್ಕನೇದಾಗಿ ಲೈಫ್ ಸ್ಟೈಲ್ ಚಲೋ ಇರುತ್ತೆ. ಶಿಪ್ ಅಲ್ಲಿ ಜಿಮ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್, ಸೋನಾ, ರೆಕ್ರಿಯೇಷನಲ್ ರೂಮ್ಸ್, ಲೈಬ್ರರಿ ಇವೆಲ್ಲ ಫೆಸಿಲಿಟೀಸ್ ಇರುತ್ತೆ. ಆದ್ರೆ ಇವೆಲ್ಲ ಶಿಪ್ ಇಂದ ಶಿಪ್ಗೆ ಡಿಫರ್ ಆಗುತ್ತೆ. ಮೇನ್ ಏನಂದ್ರೆ ಲಾಂಗ್ ವೆಕೇಶನ್ ಸಿಗುತ್ತೆ, ತಿಂಗಳುಗಟ್ಲೆ. ನಮ್ಗೆ ಇಷ್ಟ ಬಂದಾಗ ನಾವು ವಾಪಸ್ ಜಾಯ್ನ್ ಆಗ್ಬೋದು. ಮತ್ತೆ ಕ್ರೀವ್ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಇದು ಒಂದು ಮೇನ್ ಅಡ್ವಾಂಟೇಜ್. ಶಿಪ್ಸ್ ಕೂಡ ಪ್ರತಿ ಸತಿನೂ ಬೇರೆ ಬೇರೆ ಶಿಪ್ ಸಿಗ್ತಾನೆ ಇರುತ್ತೆ. ಮನೆಗೆ ಬಂದ ಮೇಲೆ ಶಿಪ್ ಕೆಲಸ ಟೆನ್ಷನ್ ಇರಲ್ಲ. ಸೇನಪ್ ಆದ್ಮೇಲೆ ಮುಗೀತು, ಅಲ್ಲಿ ಕೆಲಸ ಅಲ್ಲಿಗಿನ. ಪ್ರಮೋಷನ್ ಸಣ್ಣ ಕಂಪ್ನಿಲಿ ಜಲ್ದಿ ಸಿಗುತ್ತೆ. ಸೊ ಜಲ್ದಿ ಹೈ ರ್ಯಾಂಕ್ ಆಫೀಸರ್ಸ್ ಆಗ್ಬೋದು. ಮತ್ತೆ ಲಾಸ್ಟ್ ಆಗಿ ಜಾಬ್ ಸೆಕ್ಯೂರಿಟಿ ಇದೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ಮತ್ತೆ ಮುಂದಿನ ಮಿನಿ ಲಾಗ್ ನಲ್ಲಿ ಸಿಗೋಣ ಇದರ ಡಿಸ್ಅಡ್ವಾಂಟೇಜ್ ಏನೇನಂತ. थैंक यू। आज के लिए फिलहाल इतना ही। आपकी तरह मैं भी मायूस हूं, लेकिन उम्मीद पर दुनिया